ದೇವರು ಆತನ ಪ್ರವಾದಿಯಾದ ಯೆರೆಮೀಯನಿಗೆ ಒಂದು ಮಹಾ ವಾಗ್ದಾನವನ್ನು ಕೊಟ್ಟರು. ಅದನ್ನು ಯೆರೆಮೀಯ ಪ್ರವಾದನೆಯ ಪುಸ್ತಕದಲ್ಲಿ 15ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉತ್ತರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು ಎಂಬುದು ಆ ವಾಗ್ದಾನ. ಇದನ್ನು ದೇವರು ವಾಗ್ದಾನವಾಗಿ ಇವತ್ತು ನಿಮಗೆ ನೀಡುತ್ತಾ ಇದ್ದಾರೆ. ದೇವರ ಕರೆವಿಕೆ ಬಂದರೆ ಜೀವನದಲ್ಲಿ ಯಾವತ್ತೂ ವಿರೋಧ ಇರದು ಎಂದು ಅರ್ಥವಲ್ಲ. ಕೆಲವೊಮ್ಮೆ ಜನರು ನಿಮ್ಮ ವಿರುದ್ಧ ಮಾತನಾಡಬಹುದು, ನಿಮ್ಮನ್ನು ವಿರೋಧಿಸಬಹುದು, ನಿಮ್ಮ ಜೊತೆ ಹೋರಾಡಬಹುದು. ಯೆರೆಮೀಯನನ್ನು ಕೂಡ ವಿರೋಧವನ್ನು ಎದುರಿಸಿದನು. ಆದರೆ ದೇವರು ಅವನಿಗೆ ಹೇಳಿದನು, ಅವರು ನಿನ್ನ ವಿರುದ್ಧ ಹೋರಾಡುವರು, ಆದರೆ ನಿನ್ನನ್ನು ಸೋಲಿಸಲಾರರು. ಏಕೆಂದರೆ ಜಯವು ನಮ್ಮ ಶಕ್ತಿಯಿಂದ ಅಲ್ಲ, ದೇವರ ಸಾನ್ನಿಧ್ಯದಿಂದ ಬರುತ್ತದೆ. ದೇವರು ನಮ್ಮ ಜೊತೆ ಇದ್ದಾಗ ಶತ್ರುಗಳು ನಮ್ಮನ್ನು ನಾಶ ಮಾಡಲಾರರು, ವಿರೋಧಿಗಳು ನಮ್ಮ ಕರೆಯನ್ನು ನಿಲ್ಲಿಸಲಾರರು, ಪರೀಕ್ಷೆಗಳು ನಮ್ಮನ್ನು ಕುಗ್ಗಿಸಲಾರರು. ಜನರು ನಿಮ್ಮ ವಿರುದ್ಧ ಹೇಳಬಹುದು, ಆದರೆ ದೇವರು ನಿಮ್ಮನ್ನು ಕಾಪಾಡಿದರೆ ಯಾರೂ ನಿಮ್ಮನ್ನು ಸೋಲಿಸಲಾರರು. ದೇವರು ನಿಮ್ಮ ಜೊತೆ ಇದ್ದರೆ ಯಾವ ಯುದ್ಧವೂ ನಿಮ್ಮನ್ನು ಸೋಲಿಸಲಾರರು. ಆದ್ದರಿಂದ ಧೈರ್ಯವಾಗಿ ಮುಂದೆ ಹೋಗಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಎಲ್ಲ ಸೋಲುಗಳು, ಯುದ್ಧಗಳಲ್ಲಿ ಕರ್ತನು ನಿಮಗೆ ಮಹಾ ಜಯವನ್ನು ಇಟ್ಟಿದ್ದಾರೆ. ಇವತ್ತು ನೀವು ನೋಡುವ ಪರಿಸ್ಥಿತಿ ಬದಲಾಗುತ್ತದೆ. ಇವತ್ತು ಇರುವ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ದೇವರು ಬದಲಾವಣೆ ಮಾಡುತ್ತಾರೆ. ಆಮೇಲೆ ನಿಮ್ಮನ್ನು ಸೋಲಿಸುವ ಪ್ರತಿಯೊಂದು ಕಾರ್ಯಗಳಲ್ಲಿ ಕರ್ತನು ನಿಮಗೆ ಜಯವನ್ನು ನೀಡುತ್ತಾ ಇದ್ದಾರೆ. ನೀವು ನಂಬಿಕೆಯಿಂದ ಸ್ವೀಕರಿಸಿರಿ, ವಿಶ್ವಾಸದಿಂದ ಬಡಕೊಳ್ಳ್ರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.